ಶ್ರೀ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ನಮ್ಮ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ನಿನ್ ಮೇಲೆ ಇರ್ಲಿ ಅಂತ ಹಾರೈಸ್ತೇನೆ. ಸರ್ ಇದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ವಿ ಸರ್. ಹಾ ಸರ್. ನಮ್ ಬಿಜಾಪುರ ಡಿಸ್ಟಿಕ್ ಆದ್ರೆ ನಮ್ ಧಾರವಾಡಲ್ಲಿ ಸ್ಟಡಿ ಮಾಡ್ತಿದೀವಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನಿವತ್ತು ಧಾರವಾಡದ ಹತ್ರ ಇರುವ ಶ್ರೀ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಏನಕ್ಕಂದ್ರೆ ನಾನು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಮಾವ ಅವರು. ಯಾಕಂದ್ರೆ ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಲಿಲ್ಲ. ಹಾಗೆ ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಒಂದ್ಸರಿ ಕರ್ಕೊಂಡ್ ಬಂದ್ರು. ನೋಡಪ್ಪ, ನಿನ್ನ ಏನು ಬಯಕೆಗಳಿದವು, ನಿನ್ನ ಏನ್ ಕಷ್ಟ ಕಾರ್ಪಣ್ಯಗಳಿದವು ಎಲ್ಲ ಈ ದೇವ್ರ ಹತ್ರ ಹೇಳ್ಕೊ. ಹಾಗೇನೆ ನಿನಗೆಲ್ಲ ಒಳ್ಳೇದ್ ಮಾಡುತ್ತೆ, ನಿನ್ನ ಬೇಡಿಕೆ ಎಲ್ಲ ಈಡೇರುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಬಂದಿದ್ದೆ. ಬಂದು ಇಲ್ಲಿ ಮೊಟ್ಟ ಮೊದಲಿಗೆ ಈ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದೆ. ಅವತ್ತು ಏನೋ ಒಂದು ಮನ್ಸಲ್ಲಿ ಅಂದ್ಕೊಂಡೆ, ನನ್ನ ಒಂದು ಬೇಡಿಕೆ ಏನಿದೆ ಅದೆಲ್ಲ ಈಡೇರಲಪ್ಪ ಸ್ವಾಮಿ ಅಂತ. ಅವತ್ತಿನಿಂದ ಇವತ್ತಿನವರೆಗೂ ಏನೋ ನನ್ನ ಒಂದು ಜೀವನದಲ್ಲಿ ಒಂಥರ ಎಲ್ಲಾ ತರದ ಬದಲಾವಣೆಗಳಾದವು. ಸಿನಿಮಾದಲ್ಲಿ ಯಾಕೆ ಮಾಡಿದೆ, ಸೀರಿಯಲ್ ಅಲ್ಲಿ ಯಾಕೆ ಮಾಡಿದೆ, ಹಾಗೆ ಈಗ ಮತ್ತೆ ಯೂಟ್ಯೂಬರ್ ಆಗಿದ್ದೀನಿ. ಇದಕ್ಕೆಲ್ಲ ಕಾರಣ ನನಗೆ ಮೇನು ಏನಪ್ಪಾ ಅಂದ್ರೆ, ಮೊದಲ ಹೆಜ್ಜೆ ಈ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದಲೇ ಆಗಿರೋದು. ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊಳೋದು ಒಂದೇ, ನಿಮ್ಮ ಒಂದು ಏನ್ ಬೇಡಿಕೆ ಏನಿದೆ, ನಿಮ್ಮ ಹರಕೆ ಏನಿದೆ ಅದೆಲ್ಲ ಬಂದು ಈ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ಹತ್ರ ನೀವು ಹರಕೆನ ಹೊತ್ಕೊಳ್ಳಿ. ನಿಮ್ಮೆಲ್ಲ ಬೇಡಿಕೆ ಆದಷ್ಟು ಬೇಗನೆ ಈಡೇರುತ್ತೆ ಅನ್ನೋದಕ್ಕೆ ನನ್ನ ಒಂದು ಸಣ್ಣ ಉದಾಹರಣೆ. ನಿಮಗೂ ಕೂಡ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ಎಲ್ಲಾ ಭಕ್ತಾದಿಗಳು ಏನಿದ್ದೀರಾ ಅವರೆಲ್ಲ ಈ ಕಡೆ ಅಂದ್ರೆ ಧಾರವಾಡ ಸೈಡ್, ಹುಬ್ಳಿ ಸೈಡ್ ಬಂದ್ರೆ ಈ ನಮ್ಮ ಶ್ರೀ ನುಗ್ಗಿಕೆರೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಹೋಗ್ಬೇಕು. ಹಾಗೆ ನಮ್ಮ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಂದ ಬೇಡ್ಕತೀನಿ. ಜೈ ಆಂಜನೇಯ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾತ್ಮಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಹೇಳ್ತಾ ಬನ್ನಿ, ಮೊದಲಿಗೆ ನಮ್ಮ ಮಾವರನ್ನ ನಿಮಗೆ ಭೇಟಿ ಮಾಡಿಸ್ತೇನೆ. ಬನ್ನಿ, ನಮ್ಮ ಮಾವರಾದ ಎಸ್ ಜಗದೀಶ್ ಅವರು ಎಸ್ಕಾಂ ಹುಬ್ಬಳ್ಳಿ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಾವ ನಮಸ್ಕಾರ. ನಮಸ್ಕಾರ ಪಾಳಿಯ. ಮಾಮ, ನನಗೆ ಈ ಒಂದು ದೇವಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣಕರ್ತರು ನೀವೇ ಮಾಮ. ಈ ಒಂದು ದೇವಸ್ಥಾನದ ಒಂದು ನನಗೆ ದರ್ಶನ ಮಾಡಿಸಿದ್ರಿ. ನಾನಂತೂ ಬಹಳ ಖುಷಿಯಾಗಿದ್ದೀನಿ ಮಾಮ. ಇದಕ್ಕೆಲ್ಲ ನಿಮ್ಮ ಒಂದು ಆರೈಕೆ ನಮ್ಮ ಮೇಲೆ ಸದಾ ಇರ್ಲಿ ಮಾಮ. ಅಯ್ಯೋ, ನಮ್ದಕ್ಕಿನ್ನು ಅಜ್ಜಿದಪ್ಪ. ಅಜ್ಜಿ ಮೊಮ್ಮಗ, ಪ್ರೀತಿ ಮೊಮ್ಮಗ ನೀನು, ಹಿರೇ ಮಗಳ ಮಗ ನೀನು, ಆಯ್ತಾ. ಅದಕ್ಕಿಂತ ಹೆಚ್ಚಾಗಿ ಶಾಂತಮ್ಮನ ಪ್ರೀತಿ ತಮ್ಮ, ಆಯ್ತಾ. ಇಬ್ಬರ ಆಶೀರ್ವಾದ ಸದಾ ನಿನ್ ಮೇಲೆ ಇರ್ಲಿ. ಇನ್ನು ದೇವರು ನಿನಗೆ, ನಿನ್ ಫ್ಯಾಮಿಲಿಗೆ, ನಿನ್ನ ಈ ಯೂಟ್ಯೂಬ್ ಏನು ಪಬ್ಲಿಕ್ ಟಾಕ್ ಏನಿದೆಯಲ್ಲ, ನೀ ಹೆಚ್ಚಿನ ರೀತಿ ಬೆಳಿಲಿ ಅಂತ ಹೇಳಿ ನಮ್ಮ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ನಿನ್ ಮೇಲೆ ಇರ್ಲಿ ಅಂತ ಹಾರೈಸ್ತೇನೆ. ಅಕ್ಕ, ನಿಮ್ಮ ಒಂದು ಒಳ್ಳೇದಾಗ್ಲಪ್ಪ ನಿನ್ಗೆ. ಧನ್ಯವಾದಗಳಕ್ಕ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಕುಮಾರ್ ರಾಜು ಅಂತ. ಹಾ ಸರ್. ಸರ್, ನೀವು ಈ ಒಂದು ಈ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ಒಂದು ಪವಾಡದ ಬಗ್ಗೆ ಆಗ್ಲಿ, ಈ ಒಂದು ಕ್ಷೇತ್ರದ ಬಗ್ಗೆ ಆಗ್ಲಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನ್ ಸರ್? ಸರ್ ಇದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ವಿ ಸರ್. ಸುಮಾರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಆಮೇಲೆ ಈ ದೇವಸ್ಥಾನ ಮೊದಲೇ ಊರಿಟ್ಟು ಹೊರಗಡೆ ಇತ್ತು, ಬಟ್ ಈ ಊರ ಒಳಗಡೆ ಆಗಿದೆ. ಈ ದೇವಸ್ಥಾನ ಬಹಳ ಪವರ್ಫುಲ್ ಇದೆ. ಆಮೇಲೆ ನೀವು ಏನೇ ಅನ್ಕೊಂಡ್ರು ಸರಿ, ಮನಸ್ಸು ಅನ್ಕೊಂಡಿದ್ರೆ ಅದು ಹಾಗೆ ಆಗುತ್ತೆ. ಆಮೇಲೆ ಈ ಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಎಷ್ಟೋ ಪಾಪ ಪುಣ್ಯಗಳು ಎಲ್ಲ ಸಿಗುತ್ತವೆ. ಸೊ ಹಿಂಗೇನ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಜಯ ಆಂಜನೇಯ. ಜಯ ಆಂಜನೇಯ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಶಿವರಾಜ್ ಅಂತ. ಹಾ ಸರ್. ನಮ್ ಬಿಜಾಪುರ. ಹಾ ಸರ್. ನಮ್ ಬಿಜಾಪುರ ಡಿಸ್ಟಿಕ್ ಆದ್ರೆ ನಮ್ ಧಾರವಾಡಲ್ಲಿ ಸ್ಟಡಿ ಮಾಡ್ತಿದೀವಿ. ನುಗ್ಗಿಕೆರೆಯಲ್ಲಿ ಕರ್ನಾಟಕದಲ್ಲಿ ಇದೊಂದು ಫೇಮಸ್. ಹೌದು. ಇದು ಆಂಜನೇಯ ಸ್ವಾಮಿ ಯಾವುದೇ ನಮ್ಮ ಕಷ್ಟ ಇದ್ರು ಅದು ಪರಿಹಾರ ಮಾಡಂತ ಒಬ್ಬ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅವ ನಮ್ಮ ಆಂಜನೇಯ. ಹೌದು. ಅಂದ್ರೂ ತಪ್ಪಾಗ್ಲಾರ್ದು ಆಂಜನೇಯ. ಇದು ನಾವು ಯಾವಾಗಾರ ಬರ್ತೀವಿ. ಈಗ ಸಮ್ ಎಕ್ಸಾಮ್ ಬಂದೀವಿ ಅಂತೇಳಿ ಆಂಜನೇಯ ಭಕ್ತಿ ಹಾಗೆ ಅದೇ ರೀತಿಯಾಗಿ ನಮ್ಮ ದೋಸ್ತಂದು ಒಂದು ಹುಟ್ಟುಹಬ್ಬ ಇತ್ತು, ಹಂಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದಿವಿ ಸರ್.
ಇವನು ನಮ್ ಫ್ರೆಂಡ್, ಹಾ. ಇವನ್ ಇವತ್ತು ಬರ್ತಡೆ. ಆಂಜನೇಯ ಅಂದ್ರೆ ನಂಬಿಕೆ ಅಷ್ಟೇ. ಆಂಜನೇಯ ಅಂದ್ರೆ ನಂಬಿಕೆ. ಜೈ ಆಂಜನೇಯ. ಜೈ ಆಂಜನೇಯ. ಜೈ ಶ್ರೀರಾಮ್. ನಿಮ್ಮೆಲ್ಲರ ಒಂದು ಎಕ್ಸಾಮ್ ಎಲ್ಲ ಚೆನ್ನಾಗಾಗ್ಲಿ ಅಂತ ನಾವು ನಮ್ಮ ಆಂಜನೇಯ ಸ್ವಾಮಿಗಳ ಹತ್ರ ಬೇಡ್ಕೊತೀವಿ. ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಆಂಜನೇಯ ಭಕ್ತಿ ಮಾಡ್ಕೊತೀವಿ. ನಿಮ್ ಯೂಟ್ಯೂಬ್ ಚಾನಲ್ ಹಂಗೆ ಮುಂದುವರಲಿ, ಆಂಜನೇಯ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತೇಳಿ ಆಂಜನೇಯ ಭಕ್ತಿಯಿಂದ ಬೇಡ್ಕೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ನುಗ್ಗಿಕೆರೆ ಆಂಜನೇಯ ಸ್ವಾಮಿಯ ಬಗ್ಗೆ ಕೆಲವರು ಭಕ್ತಾದಿಗಳು ಮಾತಾಡಿರ್ತಕ್ಕಂತಹ ಮಾತುಗಳು. ಬನ್ನಿ, ನೀವು ಕೂಡ ಈ ಕಡೆ ಭಾಗಕ್ಕೆ ಬಂದಾಗೆ ಒಂದ್ಸರಿ ನಮ್ಮ ಶ್ರೀ ನುಗ್ಗಿಕೆರೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಪುನೀತರಾಗಿ ಅಂತ ಕೇಳ್ಕೊತೀನಿ. ಜೈ ಆಂಜನೇಯ.